ನಗ್ಸೋರ್ ಇರ್ಬೇಕು, ಅಳಸೋರ್ ಇರ್ಬೇಕು. ಅದ್ರಾಗ ಗಿಲ್ಲಿ ನಗಸ್ತಾನಂದ್ರೆ ನಂಗಿಷ್ಟ. ಆದ್ರೂ ಅವ್ನು ಬಗ್ಲಿಲ್ದಂಗ ಅದಾನೆ, ಕ್ಯಾಪ್ಟನ್ ಆದಾಗ ಹೆಂಗಿರ್ತಾನೆ ಅನ್ನೋದೇ ನಮಗೆ ಕುತೂಹಲ. ಆದ್ರೆ ಅವ್ರು ಎಷ್ಟೊತ್ತ ಬರ್ತಾರ ಎಷ್ಟೊತ್ತ ಹೋಗ್ತಾರ ಗೊತ್ತಾಗಲ್ಲ. ಎಲ್ಲರೂ ಬಿಗ್ ಬಾಸ್ ನೋಡ್ರಿ, ಗಿಲ್ಲಿ ಕೆಲಸ ಏನಂದ್ರೆ ನನ್ನ ಅಭಿಪ್ರಾಯ. ರಕ್ಷಿತರ ಮಾತು ಕೇಳಕ್ ಬಹಳ ಚಂದ ನನಗೆ. ಎಲ್ಲಾರು ಚೆನ್ನಾಗ್ ಆಡ್ತಾರೆ, ಆದ್ರೆ ಎಲ್ಲಾರ್ಗೂ ಗೆಲ್ಲಕ್ ಆಗಲ್ಲಲ್ವಾ. ಇಲ್ಲ 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 ಅಶ್ವಿನಿ ಮೇಡಮ್ ಇಂದಾನೆ ಗಿಲ್ಲಿ ಹೈಲೈಟ್ ಆಗ್ತಾ ಇರೋದು. ಅವ್ನ ಬೇಕಂತಲೇ ಮಾಡಿರೋದದು. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕೊಟ್ರೇಶ್. ನಾನೀಗ ನಮ್ಮ ಊರಾದ ದೇವಿಕೆರೆಯಲ್ಲಿ ಇದ್ದೀನಿ. ನಮ್ಮ ದೇವಿಕೆರೆಯಲ್ಲಿ ನಾನು ನಮ್ಮ ಮನೆಯ ಒಂದು ಬಿಗ್ ಬಾಸ್ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಬೇರೆ ಕಡೆ ಎಲ್ಲ ಹೋಗಿ ರಿವ್ಯೂ ಮಾಡ್ತೀನಿ, ಆದ್ರೆ ನಮ್ಮ ಮನೆಯವರ ಒಂದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳ ಬಗ್ಗೆ ಏನ್ ಅಭಿಪ್ರಾಯ ಇದೆ ಅಂತ ನಾನು ತಿಳ್ಕೊಳೋದು ಬೇಡ್ವೆ, ನೀವು ತಿಳ್ಕೊಳೋದು ಬೇಡ್ವೆ? ಅದಕ್ಕೆ ಬನ್ನಿ, ನಮ್ಮ ಮನೆಯ ನಮ್ಮ ಅಪ್ಪಾಜಿ ಆಗ್ಲಿ, ನಮ್ಮ ಅಮ್ಮ ಆಗ್ಲಿ, ನಮ್ಮ ಅಕ್ಕ ಅವರು, ನಮ್ಮ ಮಾವ ಅವರು, ನಮ್ಮ ಮನೆಯವರು ಏನ್ ಹೇಳ್ತಾರಂತ ಕೇಳ್ಬಿಡೋಣ ಬನ್ನಿ. ನೋಡಿ ಸ್ನೇಹಿತರೆ, ಇವತ್ತು ನಾನು ಬಿಗ್ ಬಾಸ್ ರಿವ್ಯೂ ಮೊದಲಿಗೆ ನಮ್ಮ ಅಮ್ಮನ ಹತ್ರ ಕೇಳ್ತಾ ಇದ್ದೀನಿ. ಬನ್ನಿ ನಮ್ಮಮ್ಮ ಏನ್ ಹೇಳುತ್ತೆ, ನಮ್ಮಮ್ಮಗೆ ಯಾರು ಇಷ್ಟ ಅಂತ ಹೇಳ್ತಾರೆ. ಅಮ್ಮ, ಮೊದಲಿಗೆ ನಿನ್ನ ಮಗ ಈ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಮಾಡಿರಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತಮ್ಮ? ಇದು ಮಾಡಿರೋದ್ ನಾವು ಕೇಳಿ ಬಹಳ ಖುಷಿ ಆಗೈತಪ್ಪ. ಇನ್ನ ಚೆನ್ನಾಗ್ ಬರ್ಲಿ ಅಂತ ನಾನು ಅಪೇಕ್ಷೆ ಪಡ್ತಿದ್ದೀನಿ. ಅಮ್ಮ, ಈ ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀಯಮ್ಮ? ನೋಡ್ತದನಪ್ಪ. ಅಮ್ಮ, ಈ ಬಿಗ್ ಬಾಸ್ ಕಾರ್ಯಕ್ರಮ ಹೆಂಗ್ ಬರ್ತೈತಮ್ಮ? ಬಹಳ ಚೆನ್ನಾಗ್ ಬರ್ತದಪ್ಪ. ಅಮ್ಮ, ನಿನಗೆ ಯಾರು ಇಷ್ಟ? ಅದ್ರಲ್ಲಿ ನನಗೆ ಗಿಲ್ಲಿ ಇಷ್ಟ. ಯಾಕಮ್ಮ ಎಲ್ಲ ಗಿಲ್ಲಿ ಅಂತಾರೆ? ಅವನು ಮೊದ್ಲಿಂದ ಕಾಮಿಡಿ ಮಾಡ್ಕೊಂತ ಜನರನ್ನೆಲ್ಲ ಆಕರ್ಷಣೆ ಚೆನ್ನಾಗ್ ಮಾಡ್ಕೊಂಡ್ಬಿಟ್ಟಿದಾನೆ. ಆಮೇಲೆ ಅವ್ನ್ ಮಾಡವೆಲ್ಲ ಕರೆಕ್ಟ್ ಬರ್ತಾವು, ಅದರಿಂದ ನನಗೆ ಅವನ್ ಇಷ್ಟ. ಹೌದು. ಅಶ್ವಿನಿ ಮೇಡಮ್ ಅಯ್ಯೋ, ಅವ್ರು ಭಾರಿ ಜಗಳ ಗಂಟ್ರಪ್ಪ ಅವ್ರು. ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ ಅಂದ್ರೆ ಈಗ ನಮ್ಮ ಮನೇಲಿ ಏನೋ ಒಂದು ನಡೀತೈತೆ ಅನ್ಕೋ, ಅವಾಗ ಒಬ್ರಿಗೊಬ್ರು ಜಗಳ ಆಡ್ದಾಗ ಒಬ್ರು ಜಗಳ ಆಡ್ಬೇಕು, ಅವ್ರು ಕಾಮಿಡಿ ಮಾಡ್ಬೇಕು, ಹಂಗೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಅಲ್ಲ, ನಡೀತೈತೆ. ಅದು ಸರಿ. ಆದ್ರೂ ನನಗೆ ಅದು ಸ್ವಲ್ಪ ಓವರ್ ಅಂತ ಅನಿಸ್ತು. ಅಲ್ಲ, ಅವ್ರಲ್ಲಿ ಏನ್ ನಡಿಬೇಕ ಅದೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾ ಇದಾರೆ. ಒಟ್ಟು ಎಲ್ಲರೂ ಚೆನ್ನಾಗ್ ಆಡ್ದಾರೆ, ಆದ್ರೆ ಗಿಲ್ಲಿ ಬರ್ಬೇಕಂತ ನಮ್ದು ಆಸೆ. ಅಮ್ಮ, ಹೌದು. ರಘು ಬಾಡಿ ಬಿಲ್ಡ್ರು. ರಘುಂದ ನನಗೆ ಅಷ್ಟು ಮನ್ ಬಂದ್ರನಾಗಿರೋದ್ರಿಂದ ನನಗೆ ಅಷ್ಟು ಅಪೇಕ್ಷೆ ಇಲ್ಲಪ್ಪ. ಅಮ್ಮ, ಹಾಗೆ ಇವರು ಕಾವ್ಯ, ರಕ್ಷಿತಾ. ರಕ್ಷಿತರ ಮಾತು ಕೇಳಕ್ ಬಹಳ ಚಂದ ನನಗೆ. ಉಂಟಾ ಉಂಟಾ ಅನ್ಕಂತ ಎಲ್ಲರೂ ಮನಸ್ಸು ಎಳ್ದ್ ಬಿಟ್ಟಿದಾಳೆ. ಚೆನ್ನಾಗ್ ಆಡ್ತಾಳೆ, ಆಕಿ ಚೆನ್ನಾಗ್ ಆಡ್ತಾಳೆ. ಹೌದಮ್ಮ. ಒಟ್ಟಾರೆಯಾಗಿ ನಿಮ್ಮ ಓಟು ಯಾರಿಗಮ್ಮ? ನನ್ನ ಓಟು ಗಿಲ್ಲಿಗಪ್ಪ. ಗಿಲ್ಲಿ ಗೆಲ್ತಾನಮ್ಮ? ಗೆಲ್ತಾನ, 100% ಗೆಲ್ತಾನ. ಸೂಪರ್ ಸೂಪರ್. ಆಯ್ತಪ್ಪ, ಧನ್ಯವಾದಗಳು. ಸ್ನೇಹಿತರೆ, ಈಗ ನಮ್ಮ ಡಾಡ್, ನಮ್ಮ ಪಿತಾಶ್ರೀ ಅವ್ರನ್ನ ಒಂದ್ ಮಾತು ಕೇಳ್ತೀನಿ. ಏನಂದ್ರೆ, ಬಿಗ್ ಬಾಸ್ ನ ಅವರು ನೋಡ್ತಾರಂತೆ, ಅವ್ರು ಇನ್ನೂ ಡಿಫ್ರೆಂಟ್ ಆಗಿ ಹೇಳ್ತಾರೆ. ಬನ್ನಿ ಕೇಳೋಣ. ಅಪ್ಪಾಜಿ, ಬಿಗ್ ಬಾಸ್ ನೋಡ್ತೀಯ ಅಪ್ಪಾಜಿ? ಅಪ್ಪಾಜಿ, ಬಿಗ್ ಬಾಸ್ ಯಾರಿಗೋಸ್ಕರ ನೋಡ್ತೀಯ ಅಪ್ಪಾಜಿ? ಯಾರಿಗೆ ನಮಗೋಸ್ಕರ ನೋಡ್ತೀವಿ, ಆದ್ರೆ ಅವ್ರು ಎಷ್ಟೊತ್ತ ಬರ್ತಾರ ಎಷ್ಟೊತ್ತ ಹೋಗ್ತಾರ ಗೊತ್ತಾಗಲ್ಲ. ರಾತ್ರಿ 3 ಗಂಟೆ ಅಂತಾರೆ, ಸರ್ವತ್ನ 2 ಗಂಟೆ ಅಂತಾರೆ, ಬೆಳಿಗ್ಗೆ 12 ಗಂಟೆ ಅಂತಾರೆ. ಅದೇ ಏನ್ ಅನ್ನೋದು ಅರ್ಥ ಆಗಲ್ಲ. ಅವ್ರು ನೋಡಂಗ್ ನೋಡ್ತೀವಪ್ಪ, ಎಲ್ಲ ಫೈಟಿಂಗ್ ಆಡೋದು, ಇದ್ ಮಾಡೋದು, ಗುದ್ದಾಡೋದು ಎಲ್ಲ ಆದಷ್ಟು ಎಲ್ಲದೂ ನೋಡ್ತೀವಿ. ಎಲ್ಲಾ ಟೈಮ್ನಾಗೂ ನೋಡ್ಬೇಕಂತ ನೋಡ್ತಾ ಇದೀವಿ. ಅಪ್ಪಾಜಿ, ಈ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನಿಮ್ಗೆ ಯಾರು ಇಷ್ಟ? ಈ ಎಲ್ಲಕ್ಕಿಂತ ಒಂದ್ ಸ್ವಲ್ಪ ಗಿಲ್ಲಿ ಚೆನ್ನಾಗ್ ಬರ್ಬೋದು, ಗಿಲ್ಲಿ ಇಷ್ಟ ಅಂತ ಅನಿಸ್ತತಿ. ಇನ್ನಿದ್ದರೆಲ್ಲ ಹೆಣ್ಮಕ್ಳು ಅವ್ರು ಗುದ್ದಾಡ್ತಿದ್ದಂಗೆ ನಾನು ಎತ್ತಗೆ ಎದ್ದು ಹೋಗ್ಬಿಡ್ತೇನೆ. ಇವ್ನು ಗಿಲ್ಲಿದ್ದ ಮಾತ್ರ ಒಂದ್ ಸ್ವಲ್ಪ ನೋಡ್ತಿರ್ತೀನಿ. ಒಟ್ಟು ಬಿಗ್ ಬಾಸ್ ಪೂರ್ತಿ ನೋಡ್ತೇನಪ್ಪ. ಎಲ್ಲ ಇಲ್ಲಿ ಎಷ್ಟಾಗಿದೋ ಅವೆಲ್ಲರೂ ನೋಡ್ತಾ ಇದೀನಿ, ನೋಡ್ತಿರ್ತೀನಿ. ಅಪ್ಪಾಜಿ, ಗಿಲ್ಲಿ ಗಿಲ್ಲಿ ಹೊಡಿತಾನ ಅಪ್ಪಾಜಿ? ಗಿಲ್ಲಿ ಹೊಡಿತಾನಪ್ಪ. ಗಿಲ್ಲಿ ಸಿಕ್ಕಾಪಟ್ಟೆ ಹೊಡಿತಾನೆ ಗಿಲ್ಲಿನ. ಅವನು ಹೊಡೆದೇ ಹೊಡಿತಾನೆ ಗಿಲ್ಲಿನ. ಆಯ್ತು ಅಪ್ಪಾಜಿ. ಆಮೇಲೆ ಇವರು ರಘು ಪರವಾಗಿಲ್ಲ. ರಘುನ ಮಾತಾಡೋದು, ಗೆದ್ದಾಡೋದು ಎಲ್ಲ ಸ್ವಲ್ಪ ಸಿಟ್ ಮಾಡೋದು ಮಾಡ್ತಿರ್ತಾರೆ. ಎಲ್ಲರೂ ಒಂದೇ ನಮೂನಿ ಇರಲ್ಲ, ಎಲ್ಲ ಮಾಡ್ತಿರ್ತಾರೆ. ಅದು ಅಪ್ಪಾಜಿ, ಈಗ ನಮ್ಮ ಮನೇನೆ ಒಂಥರ ಬಿಗ್ ಬಾಸ್ ಮನೆ ಅನ್ಕೋ, ಈಗ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ತರನೇ ಇರ್ಬೇಕಾ? ಮತ್ತೆ ಅನ್ನಕ್ಕ ಕೇಳ್ಕೊಂಡ್ ಬಿಗ್ ಬಾಸ್ನಾಗ ಅದೇ ತರನೇ ಇರ್ತತ. ನಮ್ಮ ಮನೇನೆ ಒಂದ್ ಬಿಗ್ ಬಾಸ್ ಇದ್ದಂಗಪ್ಪ. ಎಲ್ಲ ನಡ್ಕೊಂಡ್ ಹೋಗ್ತೈತಿ, ನೋಡ್ತಾ ಇರ್ತೀವಿ. ಎಲ್ಲಾ ತರದ್ದು ಇದು ಕ್ಯಾರೆಕ್ಟರ್ ನೋಡಿ ಸ್ವಲ್ಪ ಸಂತೋಷ ಆಕತಿ. ಅದ್ರಾಗ ಗಿಲ್ಲಿದು ಇದಾಗ್ತತಿ. ಗಿಲ್ಲಿ ಬರ್ಬೋದು ಅಂತ ಅಂತೀನಪ್ಪ. ಒಟ್ಟು ಗಿಲ್ಲಿ ಗೆಲ್ತಾನ ಅಪ್ಪಾಜಿ? ಗಿಲ್ಲಿ ಬರ್ಬೋದು. 3/4% ಐತಪ್ಪ, 1/4% ಏನೈತೆ ನೋಡಕ್. ಅಪ್ಪಾಜಿ, ಚೆನ್ನಾಗ್ ಮಾತಾಡಿದೆ ಅಪ್ಪ, ನನಗೆ ಇಷ್ಟ ಮಾತಾಡಕ್ ಬಂದ್ರ. ಅಪ್ಪಾಜಿ, ನಕ್ಕು ಬೀಳ್ತಾರ ಅಂತ ಹೇಳಿದಿರಿ, ಅವ್ರ ನಗ್ತಾರ? ಏನಪ್ಪ, ಅದು ಅವ್ರಿಗೆ ಬಿಟ್ಟದಲ್ಲ, ಅಲ್ದಿಲ್ಲ. ನಮ್ಮ ನಗು ಬಿಡ್ದು ನಗದು ಅದೆಲ್ಲ ನಮಗ್ ಗೊತ್ತಾಗಲ್ಲ. ಅವು ಏನಪ್ಪ, ಅವ್ರು ಎಷ್ಟೊತ್ತ ಬರ್ತಾರೆ ಅದೊಂದು ನೋಡಲ್ಲ. ರಾತ್ರಿ ಆಗ್ಲತ್ತ ಒಂದ್ ನೋಡ್ತೀವಿ ನಾವು. ಅಲ್ಲ ಅಪ್ಪಾಜಿ, ಅಶ್ವಿನಿ ಅವ್ರು ಹೇಗ್ ಆಡ್ತಾರ ಅಪ್ಪಾಜಿ? ಅಶ್ವಿನಿ ಮೇಡಮ್ ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಮಾತಾಡೋದು, ಕತೆ ಆಡೋದು ಎಲ್ಲ
ಎಲ್ಲ ಹೊಂದಾಣಿಕೆ ಮೇಲೆ ಹೋಗ್ಬೇಕು ಹಂಗೆ ಹಿಂಗಂತ ಹೇಳ್ತಿರ್ತಾರಪ್ಪ. ಹಾ ಒಟ್ಟಾರೆಗೆ ನಿನ್ನ ಓಟ್ ಯಾರಿಗೆ ಅಪ್ಪಾಜಿ? ನನ್ನ ಓಟು ಗಿಲ್ಲಿಗೆ. ಗಿಲ್ಲಿ ಗೆಲ್ತಾನ? ಗಿಲ್ಲಿ ಬಂದೇ ಬರ್ತಾರಂತ ನನಗೆ ಮುಕ್ಕಾಲ್ ವಾಸಿ ಅಂತ ನನಗೆ ಕಾಲ್ವಾಸಿ ಏನೈತೆ ನೋಡಕಪ್ಪ. ಸರಿ ಅಪ್ಪಾಜಿ, ತುಂಬಾ ಚೆನ್ನಾಗಿ ಮಾತಾಡ್ತೀವಿ. ಓನಪ್ಪ. ಸ್ನೇಹಿತರೆ, ಈಗ ನಮ್ಮ ಮಾವ ಅಂದ್ರೆ ನಮ್ಮ ಅಕ್ಕ ಅವರ ಯಜಮಾನ್ರು, ಇವರು ಕೂಡ ಬಿಗ್ ಬಾಸ್ ಪ್ರಿಯರೇ. ಅವರು ಈ ಬಿಗ್ ಬಾಸ್ ಕಾರ್ಯಕ್ರಮ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಮಮ್ಮ, ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀರ ಮಮ್ಮ? ದಿನ ಬಿಗ್ ಬಾಕ್ಸ್ ನೋಡ್ತೀವಿ, ದಿನ ಚೆನ್ನಾಗ್ ಮೂಡಿ ಬರಾಕತೈತಿ. ಈಗ 12ನೇ ಶೋ ಇದು ಬಿಗ್ ಬಾಸ್. ಇದ್ರಾಗ ಚೆನ್ನಾಗೈತಿ, ಎಲ್ಲ ಈಗ ನೋಡ್ಬೋದು ಈಗ. ಮಮ್ಮ, ಈ ಬಿಗ್ ಬಾಸ್ ಕಾರ್ಯಕ್ರಮ ಒಂದು ಎಲ್ರಿಗೂ ಮನೋರಂಜನೆ ನೀಡ್ತಾ ಇದೆ ಅಂತ ಕೇಳ್ಪಟ್ಟೆ. ಇದು ನಿಮಗೂ ಮನೋರಂಜನೆ ನೀಡ್ತಾ ಇದೆ ಮಮ್ಮ? ಮನೋರಂಜನೆ ನೀಡಕತೈತಿ ಈಗ ಒಳ್ಳೆ. ಹೌದಮ್ಮ, ಈಗ 50 ದಿನ ಆದ್ಮೇಲೆ ಸ್ವಲ್ಪ ಆಟ ರಂಗೇರ್ತು. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರ ಮಮ್ಮ? ವೈಟ್ ಕಾರ್ಡ್ ಎಂಟ್ರಿ ಬಂದಾಗಿಂದ ಮತ್ತೆ ಚೇಂಜ್ ಆಗೈತಿ ಆಟ ಈಗ. ಈಗೆಲ್ಲ ಒಬ್ರಿಗಿಂತ ಒಬ್ರು ಇದು ಮಾಡಾಕತ್ತಾರೆ. ರಘು, ಅಶ್ವಿನಿ ಮೇಡಮ್, ಆಮೇಲೆ ಕಾವ್ಯ, ಈ ತರದೆಲ್ಲ ಡಿಫ್ರೆನ್ಸ್ ಬರಾಕತೈತಿ ಈಗ. ನೋಡ್ಬೋದು ಈಗ. ನಮ್ದೊಂದು ಅಭಿಪ್ರಾಯ, ಗಿಲ್ಲಿನೇ ಒಂದ್ಸಲ ಕ್ಯಾಪ್ಟನ್ ಆಗ್ಬೇಕು ಅನ್ನೋದು ಅಭಿಪ್ರಾಯ ನಮ್ಮಲ್ಲಿದೆ. ಅವನಿಗೆ ಒಂದು ಕ್ಯಾಪ್ಟನ್ಶಿಪ್ ಕೊಡ್ಬೋದು ಅಂತ ನಮ್ದೊಂದು ಅಭಿಪ್ರಾಯ. ನೋಡೋಣ, ನೋಡಿ ಸ್ನೇಹಿತರೆ, ಎಲ್ರೂ ಅಭಿಪ್ರಾಯ ಇದೆ ಗಿಲ್ಲಿ ಇನ್ನು ಕ್ಯಾಪ್ಟನ್ ಆಗಿಲ್ಲ ಅಂತ. ಅದ್ರಲ್ಲೂ ನಮ್ಮ ಮಾವರ್ದು ಒಂದು ಅಭಿಪ್ರಾಯ ಇದೆ, ಆ ಗಿಲ್ಲಿ ಆದಷ್ಟು ಬೇಗ ಕ್ಯಾಪ್ಟನ್ ಆಗಿ ಎಲ್ಲರ ಆಸೆನ ತೀರ್ಸಪ್ಪ. ಮಮ್ಮ, ಹಾಗೇನೆ ರಕ್ಷಿತ್ ಅವ್ರು ಹೇಗೆ ಆಡ್ತಾರೆ ಮಮ್ಮ? ರಕ್ಷಿತನ ಚೆನ್ನಾಗ್ ಆಡ್ತಾಳೆ, ರಘು ಮತ್ತು ಧನುಷ್ ಚೆನ್ನಾಗ್ ಆಡ್ತಾರೆ, ಎಲ್ಲ ಚೆನ್ನಾಗ್ ಆಡಕತ್ತಾರೆ. ಮಮ್ಮ, ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಯಾರಾಗಬೇಕಂತ ನಿಮ್ಗೆ ಇಷ್ಟ? ನಮ್ಮ ಅಭಿಪ್ರಾಯ ಪ್ರಕಾರ ಗಿಲ್ಲಿ ಆಗ್ಬೇಕು. ನಿಮ್ ಓಟು ಮಮ್ಮ? ನಮ್ಮ ಓಟು ಗಿಲ್ಲಿಗೆ. ಗಿಲ್ಲಿ ಗೆಲ್ತಾರ ಮಮ್ಮ? 100% ಗೆಲ್ತಾರ ನಮ್ಮ ಅಭಿಪ್ರಾಯ. ಆದ್ರೆ ಗೆಲ್ಬೇಕು ಒಂದ್ಸಲ. ಹೌದು ಮಮ್ಮ, ಇದು ಕಾಮಿಡಿ ಶೋ ಅಲ್ಲ, ಇದು ಬಿಗ್ ಬಾಸ್ ಶೋ. ಇಲ್ಲಿ ಕಾಮಿಡಿ ಎಲ್ಲ ವರ್ಕೌಟ್ ಆಗಲ್ಲ ಅಂತ ಹೇಳ್ತಾರೆ. ಇದಕ್ಕೇನ್ ಹೇಳ್ತೀರ ಮಮ್ಮ? ಗಿಲ್ಲಿಯಿಂದ ಕಾಮಿಡಿನ ಐತಿ, ಆ ಸ್ಪೋರ್ಟ್ಸ್ ತರ ಏನ್ ಆಡ್ತಾರಲ್ಲ ಅವಾಗಿಂದ ಕಾಂಪಿಟೇಷನ್ ಆಗಿದ್ದ ಅದು ಒಂದ್ ಚೆನ್ನಾಗ್ ಬರಕತೈತಿ. ಈಗ ಕಾಮಿಡಿನ ಐತಿ, ಇದನ್ನು ಐತಿ. ನೋಡ್ಬೋದು ಒಂದ್ಸಲ ಬಿಗ್ ಬಾಸ್ ನೋಡ್ಬೋದು, ಬಿಗ್ ಬಾಸ್ ನೋಡ್ಬೋದು ನಾವು. ಒಟ್ಟಾರೆಯಾಗಿ ನಮ್ಮ ಕನ್ನಡದ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಎಲ್ಲರೂ ಬಿಗ್ ಬಾಸ್ ನೋಡ್ರಿ, ಗಿಲ್ಲಿ ಗೆಲ್ಸಿ ಅನ್ನೋದು ನನ್ನ ಅಭಿಪ್ರಾಯ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ಸ್. ಸ್ನೇಹಿತರೆ, ಈಗ ನಮ್ಮ 2ನೇ ಮಾವ, ಇವರು ಕೂಡ ಬಿಗ್ ಬಾಸ್ ಪ್ರಿಯರೇ. ಇವರು ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ, ಅವರ ನೆಚ್ಚಿನ ಕಂಟೆಸ್ಟೆಂಟ್ ಗಳ ಬಗ್ಗೆ ಒಂದಿಷ್ಟು ಮಾತು ಹೇಳ್ತಾರೆ. ಬನ್ನಿ ಅವ್ರನ್ನೇ ಕೇಳೋಣ. ಮಾವ, ಹೇಳಪ್ಪಳಿಯ. ಬಿಗ್ ಬಾಸ್ ನೋಡ್ತೀಯ ಮಾವ? ನೋಡ್ತೀನಪ್ಪ ಮಾವ. ಈ ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರು ಇಷ್ಟ ಮಾವ? ಕಾವ್ಯ ಮತ್ತು ಗಿಲ್ಲಿ ಬಹಳ ಅವ್ರ ಜೋಡಿ ಮಾತ್ರ ಬಹಳ ಇಷ್ಟ ನನಗೆ. ನಾವು ಕಾವ್ಯ ಮತ್ತು ಗಿಲ್ಲಿ ಜೋಡಿ ಮತ್ತೆ ಕಾಂಟ್ರವರ್ಸಿ ಇರೋದ್ರಿಂದ ಬಹಳ ಚೆನ್ನಾಗ್ ಬರುತ್ತೆ ಅವ್ರಿಬ್ರದ್ದು. ಹೌದು ಮಾವ. ಸೂರಜ್ ಮತ್ತೆ ರಾಶಿಕದು ಇದೆಯಲ್ಲ ಮಾವ? ಅವ್ರದ್ದು ಇದೆ, ಆದ್ರೆ ಅವ್ರದ್ದು ಕಾಲ್ಪನಿಕ ಅನಿಸ್ತದೆ, ಇವ್ರದ್ದು ರಿಯಾಲಿಟಿ ಬಂದಂಗ್ ಬರುತ್ತೆ. ಹಾಗಾಗಿ ಕಾವ್ಯ ಮತ್ತು ಗಿಲ್ಲಿ ಅಂದ್ರೆ ಬಹಳ ಇಷ್ಟ ನನಗೆ. ಹೌದು ಮಾವ. ಗಿಲ್ಲಿ ಕಾವ್ಯದಾಯ್ತು. ರಕ್ಷಿತಾ ಆಕಿ ಅವಳು ಮಗಳು ಸಣ್ಣ ಹುಡುಗಿ, ಆದ್ರೆ ಅವಳಿಗೆ ಹೆಚ್ಚಾಗಿ ಅವಳು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾಳೆ. ಅವಳು ಭಾಷೆ, ಅವಳ ನುಡಿ ಆಗಿರ್ಬೋದು, ಅವಳದು ಒಂಥರ ಕಾಮಿಡಿ ಆಗಿರ್ಬೋದು, ಅವಳದು ಒಂಥರ ಬಹಳ ಖುಷಿನೇ. ಬಟ್ ಅವಳಿಗೆ ಅವ್ರಿಗೆ ಕಂಪೇರ್ ಮಾಡಕ್ ಆಗಲ್ಲ. ಬಟ್ ಅವಳೇ ಗಿಲ್ಲಿನೇ. ಹೌದು ಮಾವ. ಇವರು ರಘು ಬಾಡಿ ಬಿಲ್ಡ್ರು ಅಂದ್ರೆ ಅವ್ರ ಲೆವೆಲ್ಗೆ ಅವ್ರು ಇದಾರೆ. ಬಟ್ ಕಾಂಪಿಟೇಷನ್ ಅಂತ ಬಂದ್ರೆ ನಾವು ಗಿಲ್ಲಿನೇ ಬಹಳ ಇಷ್ಟಪಡೋದು. ಆದ್ರೆ ಗಿಲ್ಲಿ ಮತ್ತೆ ರಕ್ಷಿತಾನು ಹಂಗೆ. ಆ ರಕ್ಷಿತಾಗೆ ಕಾಂಪಿಟೇಟರ್ ಅನ್ಸಕ್ ಆಗಲ್ಲ. ಬಟ್ ರಕ್ಷಿತಾನ ಒಂಥರ ತಮಾಷೆಗೆ ಅವಳು ಮಾತುಗಳಾಗಿರ್ಬೋದು, ಅವಳ ನುಡಿ ಆಗಿರ್ಬೋದು, ಅವಳ ಆಟ ಆಡೋದಾಗಿರ್ಬೋದು, ಎಲ್ಲವೂ ಬಹಳ ಇಷ್ಟನೇ ಅವಳು. ಮತ್ತೆ ಬೇರೆ ಅಂದ್ರೆ ಅಶ್ವಿನಿ ಗೌಡ, ಅವರು ಒಂಥರ ಚೆನ್ನಾಗಿದೆ. ಬಟ್ ಅವಳು ತೂಕಕ್ಕೆ ಅವ್ರು ಮಾಡ್ತಾ ಇದಾರೆ. ಬಟ್ ಅವಳನ್ನು ನಾವು ತೆಗೆದು ಹಾಕಂಗಿಲ್ಲ, ಕಾಂಪಿಟೇಟರ್ ಅವರು. ಆದ್ರೆ ಗಿಲ್ಲಿಗೆ ನಾವು ಜಾಸ್ತಿ ನಮಗಿಷ್ಟ ಗಿಲ್ಲಿನೇ. ಅಶ್ವಿನಿ ಇಂದಲೇ ಗಿಲ್ಲಿಗೆ ಮಳೆ ಸಿಗಿದೆ ಅಂತ ಹೇಳ್ತಾರೆ, ಇದು ಸತ್ಯ. ಯಾಕಂದ್ರೆ ಅವ್ರು ಇರೋದ್ರಿಂದ ಗಿಲ್ಲಿ ಅಲ್ಲಿ ಹೈಲೈಟ್ ಆಗ್ತಾ ಇರೋದು. ಆದ್ರಿಂದ ಗಿಲ್ಲಿಗೂ ಅಶ್ವಿನಿ ಗೌಡ ಅವರು ಅದರಲ್ಲಿ ಬೇಕಾದಷ್ಟು ಪಳಗಿದ್ದಾರೆ, ಇವತ್ತು ನಿನ್ನೆ ಅವರಲ್ಲ. ಬಟ್ ಗಿಲ್ಲಿ ಕಾಮಿಡಿ ಕಿಲಾಡಿಯಿಂದನೂ ನಮಗೆ ಅಚ್ಚುಮೆಚ್ಚು. ಆದ್ರೆ ಅವರು ನಮಗೆ ಗಿಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಎಕ್ಸ್ಪೆಷಲಿ ನಮ್ಗೆ ಇಷ್ಟನೇ ಜಾಸ್ತಿ. ಇನ್ನೊಂದ್ ಕಡೆ ಹೇಳ್ತಾರೆ, ಇಲ್ಲ ಗಿಲ್ಲಿಯಿಂದಲೇ ಅಶ್ವಿನಿ ಮೇಡಮ್ ಅವರು ಹೈಲೈಟ್ ಆಗ್ತಿರೋದು ಅಂತ ಹೇಳ್ತಾರೆ. ಇಲ್ಲ, ಅಶ್ವಿನಿ ಮೇಡಮ್ ಇಂದಾನೇ ಗಿಲ್ಲಿ ಹೈಲೈಟ್ ಆಗ್ತಾ ಇರೋದು. ಯಾಕಂದ್ರೆ ಅವರು ಮಾಡ್ತಾ ಇರೋ ಈ ಒಂದು ಟಾರ್ಚರ್ ಜಗಳ ಆಗಿರ್ಬೋದು, ಅವರೊಂದು ಕಿಂಡಲ್ ಮಾಡ್ತಾ ಇರ್ಬೋದು, ಅವೆಲ್ಲ ನೋಡಿದ್ರೆ ಆ ಅಶ್ವಿನಿ ಗೌಡದಿಂದಾನೇ ಗಿಲ್ಲಿ ಹೈಲೈಟ್ ಆಗ್ತಾ ಇರೋದು. ಮೊದ್ಲಿಂದನೂ ಅಷ್ಟೇ ಅವರು.
ಆಕ್ಚುಲಿ ಹೇಳ್ಬೇಕಂದ್ರೆ ಅಶ್ವಿನಿ ಗೌಡನೇ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇರೋದು. ಬಟ್ ಎಲ್ಲರೂ ಅಲ್ಲಿ ಬಿಗ್ ಬಾಸ್ ಮನೆ ಅಂದ್ಮೇಲೆ ಅಲ್ಲಿ ಅವ್ರದ್ದು ಟಾಪಿಕ್ ಏನಿರುತ್ತೋ ಗೊತ್ತಿಲ್ಲ, ಅವರು ಯಾವ ತರ ಅಲ್ಲಿ ಬಿಗ್ ಬಾಸ್ ಅವ್ರ ಆರ್ಡರ್ ಏನಿರುತ್ತೋ ಗೊತ್ತಿರಲ್ಲ. ಅಲ್ಲಿ ಯಾವ ತರ ಜಗಳ ಆಡ್ಬೇಕು, ಅದೇನು ನಿಜಾನೋ ಸುಳ್ಳು, ಏನ್ ಅಲ್ಲಿ ಆ ಟೈಮಿಗೆ ಅಷ್ಟೇ ಅವ್ರು ಜಗಳ ಆಡ್ತಾರೋ, ಮತ್ತೆ ಇನ್ನೊಂದ್ ಗಂಟೆ ಬಿಟ್ರೆ ಮತ್ತೆ ಅವರೇ ಫ್ರೆಂಡ್ಲಿ ಆಗಿರ್ತಾರೆ. ಆದ್ರೆ ಅದೆಲ್ಲ ನೋಡಿದ್ರೆ ಒಂಥರ ಬಿಗ್ ಬಾಸ್ ನಮಗ್ ಮನೇಲಿ ಕುತ್ಕೊಂಡು ನೋಡ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಆದ್ರೆ ಅದು ಇನ್ನೂ ಚೆನ್ನಾಗಿ ಇಷ್ಟು 11 ಎಪಿಸೋಡ್ಗಿಂತ ಈ 12ನೇ ಎಪಿಸೋಡ್ ಮಾತ್ರ ಬಹಳ ಚೆನ್ನಾಗ್ ಬರ್ತಾ ಇದೆ. ನಾವ್ ಅದಂತೂ ಒಂದ್ ದಿನಾನು ಮಿಸ್ ಮಾಡ್ದಂಗ್ ನೋಡ್ತಾ ಇದೀವಿ. ಹೌದು ಮಾವ, ಈಗ ನಮ್ ಮನೇಲಿ ನಾವ್ ಹೆಂಗಿರ್ತೀವೋ ಹಂಗೆ ಇರ್ಬೇಕು ಬಿಗ್ ಬಾಸ್ ಅಲ್ಲಿ. ಯಾಕಂದ್ರೆ ಈಗ ಮನೆಯಲ್ಲಿ ನಾವು ಒಂದ್ ಬನೀನ್ ಹಾಕೊಂಡು ಇಲ್ಲ ಒಂದ್ ಪಂಜೆ ಹಾಕೊಂಡು ಹಿಂಗೆ ಇರ್ತೀವಿ. ಬಿಗ್ ಬಾಸ್ ಮನೆ ಅಂದ್ರೂ ಅದೇ ತರ ಇರ್ಬೇಕು ಅಂದ್ರೆ ನೈಜ ಆಟ ತೋರಿಸ್ಬೇಕು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಅದು ಸತ್ಯ. ಅದು ಯಾಕಂದ್ರೆ ನಾವಾಗಿ ತೋರಿಸಿದಾಗೆ ನಮ್ಮ ಒರಿಜಿನಾಲಿಟಿ ಏನು ಅಂತ ಗೊತ್ತಾಗುತ್ತೆ. ಅದು ಬಿಟ್ಟು ಸುಮ್ನೆ ಕಾಲ್ಪನಿಕವಾಗಿ ಈಗ ಫಿಲಂ ನೋಡ್ತೀವಿ, ಫಿಲಂನಾಗ 2.5 ತಾಸು, ಇದು ಹಂಗಲ್ಲ 100 ಡೇಸ್. 100 ಡೇಸ್ ಇದ್ರಲ್ಲಿ ಇರೋದೇ 100 ಡೇಸ್. ಇದು 100 ಡೇಸ್ ಪಕ್ಕಾ ಓಡುತ್ತೆ. ಅಲ್ಲಿ ಫಿಲಂ ಅಲ್ಲಿ 1 ವಾರ ಓಡ್ಬೋದು, 1 ದಿನ ಓಡ್ಬೋದು, 15 ದಿವಸ ಓಡ್ಬೋದು. ಅದು ಹಂಗಲ್ಲ, ಬಿಗ್ ಬಾಸ್ ಮನೆ 100 ಡೇಸೇ, ಹೆಸರೇ 100 ಡೇಸ್, ಅದ್ರ ಮೇಲೂ ಓಡುತ್ತೆ ಇನ್ನು. ಆದ್ರೆ ಬಿಗ್ ಬಾಸ್ ಅನ್ನೋದು ಈ 12ನೇ ಸೀಸನ್ ಇಂದ ಭಾರಿ ಚೆನ್ನಾಗಿ ಓಡ್ತಾ ಇದೆ. ಆಮೇಲೆ ಕಿಚ್ಚ ಸರ್ ಅಂದ್ರೆ ಅವ್ರೇನೋ ಈ ಸರಿ ನಡ್ಸಲ್ಲ ಅಂದು ನಮಗ್ ಬಹಳ ವ್ಯತ್ಯ ಆಗಿತ್ತು. ಈಗ ಅವರೇ ಬಂದಿರೋದ್ರಿಂದ ಬಹಳ ಖುಷಿ ಆಗಿದೆ. ಅವ್ರದ್ದು ಶನಿವಾರ ಭಾನುವಾರ ಬಂತೋದ್ರೆ ಅವ್ರು ನೋಡಕ್ಕೆ ನಮ್ಗೊಂದು ಹಬ್ಬ. ಅವ್ರು ನೋಡ್ಬೇಕು ಅನ್ನೋದೇ ಒಂದು ನಮ್ಗೆ ಕಾತುರ. ಆ ಶನಿವಾರ ಯಾವ ಬರುತ್ತೋ ಭಾನುವಾರ ಯಾವ ಬರುತ್ತೋ, ಏನಾಗುತ್ತೆ ಅನ್ನೋದೇ ಅವ್ರದ್ದು. ಆಮೇಲೆ ಕಿಚ್ಚನ ಚಪ್ಪಾಳೆ ಕೇಳ್ಬೇಕು ಅನ್ನೋದು, ಆಮೇಲೆ ಈ ವಾರ ಯಾರು ಚೆನ್ನಾಗ್ ಮಾಡಿದ್ರು ಅನ್ನೋದು ಅವ್ರ ಹತ್ರ ಕೇಳ್ಬೇಕು ಅನ್ನೋದೇ, ಯಾರು ಹೊರಗೆ ಹೋಗ್ತಾರೆ ಅನ್ನೋದು, ಆಮೇಲೆ ಫೀಲ್ ಆಗೋದು, ಆಮೇಲೆ ಕಿಚ್ಚನ್ ಚಪ್ಪಾಳೆ ಯಾರು ತಗೋತಾರೆ ಅನ್ನೋದು ಎಲ್ಲದು ಬಹಳ ನಮ್ಗೆ. ಅದು ಶನಿವಾರ ಭಾನುವಾರ ಅನ್ನೋದೇ ಒಂದು ಹಬ್ಬ ನಮ್ಗೆ. ಆ ಟೈಪು ಮೂಡ್ ಬರ್ತಾ ಇದೆ. ಮಾವ ಡಮಿಲ್ ಡಕ್ಕ ಬಿಗ್ ಬಾಸ್ 100 ಡೇಸ್ ಪಕ್ಕಾ. ಸೂಪರ್ ಮಾವ. ಓಟ್ ಯಾರಿಗ ಮಾವ? ನಮ್ಮ ಓಟು ಕಾವ್ಯ ಮತ್ತು ಗಿಲ್ಲಿ ಇಬ್ರಲ್ಲಿ ಯಾರು ಬಂದ್ರು ನಮಗೆ ಇಷ್ಟಾನೆ. ಒಟ್ಟಾರೆಯಾಗಿ ಕಾವ್ಯ ಗಿಲ್ಲಿ ಗೆಲ್ತಾರ? ಕಾವ್ಯ ಗಿಲ್ಲಿ ಇಬ್ರು ಜಾಯಿಂಟಿಯಾಗಿ ಗೆದ್ರು ಗೆಲ್ಬಹುದು ಅಂತ ನನ್ ಮನಸ್ಸಲ್ಲಿ ಒಂದ್ ಕಡೆ ಎಲ್ಲೋ ಅಳಕಿದೆ. ಇಬ್ರಿಗೂ ಶೇರ್ ಮಾಡ್ಕೊಂಡ್ರು ಸಂತೋಷ, ಇಲ್ಲ ಒಬ್ರು ಬಂದ್ರು ಬಹಳ ಸಂತೋಷ. ಇನ್ನು ಸೂಪರ್ ಮಾವ, ಚೆನ್ನಾಗ್ ಮಾತಾಡಿದ್ಯಾ. ಓಕೆ ಥ್ಯಾಂಕ್ಸ್ ಮಾವ. ಥ್ಯಾಂಕ್ ಯು. ನಮಸ್ಕಾರ ಸ್ನೇಹಿತರೆ, ಇವರು ನಮ್ಮ ಆಂಟಿಯವರು. ನಮ್ಮ ಆಂಟಿನೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ ನ ನೋಡ್ತಾರೆ. ಬನ್ನಿ ಅವ್ರು ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಆಂಟಿ, ನೀವು ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀವಪ್ಪ. ಡೈಲಿ ನೋಡ್ತೀರಾ? ನೋಡ್ತೀನಿ. ಬಿಗ್ ಬಾಸ್ ಅಲ್ಲಿ ನಿಮ್ಗೆ ಯಾರಿಷ್ಟ? ಗಿಲ್ಲಿ. ಗಿಲ್ಲಿನೇ ಯಾಕೆ ಇಷ್ಟ ಆಂಟಿ? ಗಿಲ್ಲಿ ಒಂದು ಕಾಮಿಡಿ ಚೆನ್ನಾಗಿರ್ತೈತಿ, ಆಮೇಲೆ ಅವಂದೇ ಒಂಥರ ಎಂಟರ್ಟೈನ್ಮೆಂಟ್. ಒಟ್ಟು ಏನೋ ಗಿಲ್ಲಿನೇ ಇಷ್ಟ. ಬರೀ ಕಾಮಿಡಿ ಮಾಡ್ತಾನೆ ಅಂತ ಮಾತ್ರ ಇಷ್ಟನಾ ಆಂಟಿ? ಆತರ ಏನಿಲ್ಲ, ಒಟ್ ಎಲ್ರು ಚೆನ್ನಾಗಿ ಆಡ್ತಾರೆ. ಆದ್ರೆ ಅಶ್ವಿನಿ ಮೇಡಮ್ ಅವನು ಇದ್ರಿಂದ ಒಟ್ ಚೆನ್ನಾಗಿ ಇದು ಆಗ್ತೈತಿ. ಒಟ್ಟು ಮತ್ತೆ ಯಾರಿಷ್ಟ ಆಗ್ತಾರೆ? ಮತ್ತೆ ಯಾರು ರಶ್ಮಿ ರಕ್ಷಿತಾ. ಅವಳು ಯಾಕೆ ಇಷ್ಟ ಆಗ್ತಾಳ ಆಂಟಿ? ಅವಳದು ಒಂಥರ ಯಾವ್ದು ಮಂಗಳೂರು ಸೈಡ್ ಅಲ್ಲ, ಕನ್ನಡ ಇಷ್ಟ. ಅವಳು ಏನೋ ಮಂಗಳೂರು ಭಾಷೆ ಮಾತಾಡ್ತಾಳೆ ಅಂತ ನಿಮಗೆ ಇಷ್ಟ. ಮತ್ತೆ ಅಶ್ವಿನಿ ಮೇಡಮ್ ಅವರು ಚೆನ್ನಾಗಿ ಆಡ್ತಾರೆ. ಬರೀ ಜಗಳ ಮಾಡ್ತಾರೆ ಅಂತೀರಾ? ಜಗಳ ಮಾಡ್ತಾರೆ, ಮತ್ತೆ ಇರ್ಬೇಕಲ್ಲ. ಜಗಳ ಇದ್ರೆ ಅಲ್ಲಿ ಮುಂದುವರಿಯಕ್ ಸಾಧ್ಯ ಅಲ್ಲ, ಹಂಗಾಗಿ ಅದು ಜಗಳ ಮಾಡ್ತಾರೆ. ಜಗಳನೂ ಇರ್ಬೇಕು, ಕಾಮಿಡಿನೂ ಇರ್ಬೇಕು ಅಂತ ಹೇಳ್ತೀರಾ. ಮತ್ತೆ ಬೇರೆಯವರೆಲ್ಲ ಇದ್ರಲ್ಲ ಆಂಟಿ, ಅವ್ರ ಬಗ್ಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ಎಲ್ಲ ಎಲ್ರು ಚೆನ್ನಾಗಿ ಆಡ್ತಾರೆ. ಚೆನ್ನಾಗಿ ಆಡ್ತಾನೆ. ಆಮೇಲೆ ಧನುಷ್ ಚೆನ್ನಾಗಿ ಆಡ್ತಾರೆ. ಕಾವ್ಯ ಗಿಲ್ಲಿ ಕಾವ್ಯ ಅವರಿಬ್ರದ್ದು ಕಾಂಬಿನೇಷನ್ ಚೆನ್ನಾಗಿದೆ ಅಂತೀರಾ? ಮತ್ತೆ ರಘುನು ಚೆನ್ನಾಗಿ ಆಡ್ತಾನೆ. ಆಂಟಿ, 2 ವಾರದಿಂದ ಗಿಲ್ಲಿನ ಕಳಪೆ ಕೊಟ್ಟಿದ್ದಾರೆ, ಅದಕ್ಕೇನ್ ಹೇಳ್ತೀರಾ? ಅವ್ನು ಬೇಕಂತಲೇ ಮಾಡಿರೋದು. ಬೇಕಂತಲೇ ಮಾಡಿದ್ದಾರೆ, ಅವ್ನ ಡೌನ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ? ಅಲ್ಲ, ಇರ್ಬಹುದು. ಹಂಗಂತ ಹೇಳಕ್ಕಾಗಲ್ಲ, ಒಟ್ಟು ಆತರ ಟಾರ್ಗೆಟ್ ಮಾಡಿರ್ಬೋದು ಅಂತ ಅಷ್ಟೇ. ಯಾಕೆಂದ್ರೆ ಅವನೇ ಹೈಲೈಟ್ ಆಗ್ತಾನೆ ಅಂತ ಇರ್ಬೋದಲ್ವಾ? ಆಂಟಿ, ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಸುದೀಪ್ ಸರ್ ಡ್ರೆಸ್ ಸೆನ್ಸ್ ಬಹಳ ಚೆನ್ನಾಗಿರ್ತೈತಿ ಅವ್ರದ್ದು. ನನ್ ಮಗಳಿಗಂತ ಅವ್ರ ಡ್ರೆಸ್ ಬಹಳ ಇಷ್ಟ. ಆಂಟಿ ಅವರಂತೂ ಫುಲ್ ಸ್ಟೈಲಿಶ್. ಅವಳ ಡ್ರೆಸ್ ಬಂದಾಗೆಲ್ಲ ಅವಳು ಅದೇ ಹೇಳ್ತಿರ್ತಾಳೆ, ಸುದೀಪ್ ಸರ್ ಆತರ ಡ್ರೆಸ್ ಕೊಡ್ಸಮ್ಮ, ನನ್ಗೆ ಆತರ ಡ್ರೆಸ್ ಕೊಡ್ಸು ಅಂತ ಕೇಳ್ತಾ ಇರ್ತಾಳೆ. ಸುದೀಪ್ ಸರ್ ಇರೋದೇ ಹಾಗೆ, ಫುಲ್ ಸ್ಟೈಲಿಶ್. ಅವ್ರು ನೋಡೋದೇ ಏನಕ್ಕೆ ಅಂದ್ರೆ ದೊಡ್ಡ ಫ್ಯಾನ್ಸ್ ನಾವು ಅಷ್ಟೇನೆ. ಅವ್ರ ಏನು ಫುಲ್ ಸ್ಟೈಲಿಶ್, ಅವ್ರ ಡ್ರೆಸ್ ಸೆನ್ಸ್ ಚೆನ್ನಾಗಿದೆ, ಒಳ್ಳೆ ಚೆನ್ನಾಗಿರ್ತದೆ. ಎಲ್ಲರಿಗೂ ಒಂದು ನ್ಯಾಯವಾಗಿ ಮಾತಾಡ್ತಾರೆ, ಯಾರಿಗೂ ಹರ್ಟ್ ಆಗೋ ತರ ಮಾತಾಡಲ್ಲ, ಎಲ್ರಿಗೂ ನ್ಯಾಯವಾಗ್ತಾರೆ, ಆತರನೇ ಮಾತಾಡ್ತಾರೆ. ಆಂಟಿ, ಹಾಗಾದ್ರೆ ಈ ಬಿಗ್ ಬಾಸ್ ನ ಯಾರು ಗೆಲ್ಬೇಕು ಅಂತೀರಾ? ಗಿಲ್ಲಿ. ಹಂಗಾದ್ರೆ ನಿಮ್ಮ ಓಟು? ನಮ್ಮ ಓಟು ಗಿಲ್ಲಿಗೆ. ಹಂಗಾದ್ರೆ ಎಲ್ರು ಈ ಸರಿ ಗಿಲ್ಲಿನ ಗೆಲ್ಲಿಸ್ಬೇಕು ಅಂತ ಇದ್ದೀರಾ? ಓಕೆ, ಥ್ಯಾಂಕ್ಸ್ ಆಂಟಿ.
ನಮಸ್ತೆ ಸ್ನೇಹಿತರೆ, ಇವರು ನಮ್ಮ ದೊಡ್ಡ ಆಂಟಿ, ಅಂದ್ರೆ ನಮ್ಮ ಮನೆಯವರ ದೊಡ್ಡ ಅಕ್ಕ. ಇವರು ಕೂಡ ಬಿಗ್ ಬಾಸ್ ನ ನೋಡ್ತಾರೆ. ಬನ್ನಿ ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಆಂಟಿ ನಮಸ್ತೆ. ನಮಸ್ತೆ. ಆಂಟಿ ಬಿಗ್ ಬಾಸ್ ನೋಡ್ತಿರಲ್ವಾ ನೀವು? ಬಿಗ್ ಬಾಸ್ ಒಂದ್ ಸೀಸನ್ ಮಿಸ್ ಮಾಡಿಲ್ಲ. ಎಲ್ಲಾ ಸೀಸನ್ ನೋಡಿದಾರೆ ಹಂಗಾದ್ರೆ. Season ವಿಜಯ ರಾಘವೇಂದ್ರ ಸ್ಟಾರ್ಟ್ ಮಾಡಿದಾಗ್ಲಿದ್ದನು ಈ ಗಿಲ್ಲಿ ನಟನವರ್ಗುನು ನೋಡ್ತಾನೆ ಇದೀವಿ. ಆಂಟಿ ಹಂಗ ನಿಮ್ಗೆ ಯಾವ ಸೀಸನ್ ಇಷ್ಟ ಆಯ್ತು? ಎಲ್ಲ ಅವಾಗ ನೋಡಿರೋವೆಲ್ಲ 7ನೇ ಸೀಸನ್, ಆಮೇಲೆ ಮಂಜುದ್ದು, ಆಮೇಲೆ ಇವ್ರು ಪ್ರಥಮ್ ಯಾರು ಚಂದನ್ ಶೆಟ್ಟಿ ಅವರೆಲ್ಲ ಇದ್ದವೆಲ್ಲ ಚೆನ್ನಾಗೆ ಇದಾಗಿದ್ದು ನೋಡ್ತೀವಿ. ಇದು 12ನೇ ಸೀಸನ್ ಯಾವ ತರ ಇದೆ ಆಂಟಿ? 12ನೇ ಸೀಸನ್ 12 ಸೀಸನ್ಗೆ ಏನೇನಿದ್ದು ಅದೆಲ್ಲ ಮಿಕ್ಸ್ ಮಸಾಲ ಇದ್ದಂಗ ಐತದ ಈ ಸರಿ ಇದು. ಹಾಗಾದ್ರೆ ನಿಮಗೆ ಸೀಸನ್ 12 ತುಂಬಾ ಎಂಟರ್ಟೈನ್ಮೆಂಟ್ ಕೊಡ್ತಿದೆ ಅನ್ಸತ್ತಲ್ವಾ? ಎಂಟರ್ಟೈನ್ಮೆಂಟ್ ಕೊಡ್ತೈತಿ ಅಂದ್ರೆ ಫಸ್ಟ್ನೇ ಸೀಸನ್ ಇಂದ ಒಂದೊಂದ್ ಪಾರ್ಟ್ ಒಬ್ಬೊಬ್ರು ಮೈ ಮೇಲ್ ಬರ್ತಾವೇನ ಆತರ ಅನಸ್ತತಿ. ಒಬ್ರು ಇದ್ದಂಗ ಒಬ್ರು ಇಲ್ಲ, ಒಬ್ರು ಮಾತಾಡಿದ್ ಇನ್ನೊಬ್ರು ಮಾತಾಡಲ್ಲ, ಆತರ 12 ಸೀಸನ್ ಸೇರಿಸಿ ಎಲ್ಲ ಕಂಟೆಸ್ಟೆಂಟ್ ಬಂದಾರೆ ಅನಸ್ತತಿ. ಒಟ್ನಲ್ಲಿ ಎಲ್ಲಾ ಸೀಸನ್ ಗಿಂತ 12ನೇ ಸೀಸನ್ ತುಂಬಾ ವಿಶೇಷ, ಡಿಫ್ರೆಂಟ್. ಅಂದ್ರೆ ನಿಮಗೆ ಈ ಸೀಸನ್ ಅಲ್ಲಿ ಯಾರಿಷ್ಟ ಆಂಟಿ? ಈ ಸೀಸನ್ ಅಲ್ಲಿ ಕಾವ್ಯ, ಆಮೇಲೆ ಆಕಿ ರಾಶಿಕಾ, ಆಮೇಲೆ ಗಿಲ್ಲಿ, ಆಮೇಲೆ ಈಕಿ ರಕ್ಷಿತಾ, ಅಶ್ವಿನಿ ಗೌಡ ಇಷ್ಟ. ಅಂದ್ರೆ ಆಕಿದು ಮೈಂಡ್ ಹೆಂಗಂದ್ರೆ ಮಾತಾಡೋದು ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ಮೊದ್ಲೇ ಮಾತಾಡ್ಕೊಂಡ್ ಆಮೇಲೆ ಅದನ್ನ ಅವ್ರ ಮೇಲೆ ಉಪಯೋಗಿಸ್ತಾಳೆ. ಈ ಗಿಲ್ಲಿ ನಟ ಹಂಗಲ್ಲ, ಏನ್ ಬರ್ತದ ಆಗೇನ್ ಮಾತಾಡ್ತಾರ ಅವ್ರಿಗೆ ಹಂಗ ಶೂಟಿಂಗ್ ಮಾತಾಡ್ತಾನೆ. ಅದು ನಾರ್ಮಲ್ ಆಗ ಮಾತಾಡ್ತಾನಲ್ಲ, ಹಂಗಾಗಿ ಅವನಿಷ್ಟ. ಆಂಟಿ ಇಷ್ಟು ಜನದಲ್ಲಿ ಫೇವ್ರೆಟ್ ಯಾರು? ಫೇವ್ರೇಟ್ ಅಂದ್ರೆ ಗಿಲ್ಲಿನೇ. ಗಿಲ್ಲಿನೇ ಯಾಕೆ ಇಷ್ಟ ಆಂಟಿ? ಗಿಲ್ಲಿನೇ ಯಾಕೆ ಇಷ್ಟ ಅಂದ್ರೆ ಅದು ಹೇಳಿದ್ನಲ್ಲ ಈಗ ನೀನ್ ಮಾತಾಡ್ದೆ ಅಂದ್ರೆ ನೀನು ಫಿಲ್ಟರ್ ಆಗಿ ಮಾತಾಡ್ತೀಯ, ಅವ್ನ್ ಫಿಲ್ಟರ್ ಇಲ್ಲ. ಈಗ ಶೂಟ್ ನಿನ್ ಬಾಯಿಗೆ ಏನ್ ಬರುತ್ತ ಅದನ್ನ ಮುಗಿದ್ರೆಲ್ಲ ಮಾತಾಡ್ತಾನೆ. ಇನ್ನೊಬ್ರು ಹಂಗಲ್ಲ, ಅವ್ರು ಕುತ್ಕೊಂಡಾಗ ಇಬ್ರು ಯೋಚನೆ ಮಾಡ್ತಾರೆ ಯಾರನ್ನ ಹೆಂಗ ಮಾತಾಡಿಸ್ಬೇಕು, ಯಾರ ಹತ್ರ ಹೆಂಗೆ ಮಾತಾಡ್ಬೇಕು, ಯಾರನ್ನ ಹೆಂಗ ಅವ್ರನ್ನ ತುಳ್ದಾಕ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಕೊಂಡು ಅವ್ರು ಕೌಂಟರ್ ಕೊಡ್ತಾರೆ. ಇವ್ನ ಹಂಗಲ್ಲ, ಹಂಗ ಶೂಟ್ ಕೌಂಟರ್ ಒಂದು. ಹಂಗಾದ್ರೆ ಅವರೆಲ್ಲ ಮುಖವಾಡ ಹಾಕೊಂಡು ಬದುಕ್ತಿದ್ದ ಶೋ ಇದ್ ಮಾಡ್ತಿದಾರಂತ. ಬೇರೆ ಅಲ್ಲಿ ಅವನ ಹತ್ರ ಮಾತಾಡಕರನೆ ಒಂಥರ ಇರ್ತಾರೆ. ಸುದೀಪ್ ಸರ್ ಬಂದಾಗಂತೂ ಗಿಲ್ಲಿ ತೋರಿಸ್ತಾನಲ್ಲ ಸೇಮ್ ಹಂಗೆ ಇರ್ತಾರೆ. ಯಾವ ತರ ಇರ್ತಾರೆ ಸುದೀಪ್ ಸರ್ ಬಂದಾಗ ಹಿಂಗೆ 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 ಅಂತ ಮಾಡ್ತಾರಲ್ಲ, ಅವ್ರ ಹಂಗಿಲ್ಲ. ಇವನು ಸುದೀಪ್ ಸರ್ ಬಂದಾಗೂ ಹಂಗೆ ಮಾತಾಡ್ತಾನೆ. ಅವನೇನು ದಿನ ಇದ್ದಂಗೆ ಇರ್ತಾನ ಅವನು. ಆತರ ಇಲ್ಲ ಇವತ್ತೇ ಬೇರೆ, ನಾನು ಅವ್ರ ಬಂದಾಗೆ ಬೇರೆ ಇರ್ಬೇಕು ಆತರ ಏನಿಲ್ಲ ಅವನಿಗೆ. ಅವ್ನ್ ಸುದೀಪ್ ಸರ್ ಹತ್ರ ಏನ್ ಮಾತಾಡ್ತಾನ, ಈಗ ಏನ್ ಅದರಲ್ಲ ಅವ್ರೆಲ್ಲರ ಹತ್ರನು ಹಂಗೆ ಮಾತಾಡ್ತಾನೆ. ಅಂದ್ರೆ ಭಯ ಐತಿ ಸುದೀಪ್ ಸರ್ದು, ತಪ್ಪಿದ್ರೆ ಹೇಳ್ತಾರೆ ಅನ್ನೋದೊಂದು ಭಯ ಐತಿ. ಆದ್ರೂನು ತಿದ್ಕೊಂಡು ನಾನು ಮುಂದುವರಿತೀನಿ ಅನ್ಕಂತಲೇ ಗೆಲ್ತದಾನ ಅವನು, ಎಲ್ಲರ ಮನಸ್ಸು ಗೆಲ್ತದಾನ. ಅಂದ್ರೆ ಅವನು ಮುಖವಾಡ ಹಾಕೊಂಡಿಲ್ಲ, ಅವನು ಹಾಕೊಂಡಿಲ್ಲ. ಬಂದ ದಿನದಿಂದ ಹೆಂಗದನ ಈಗೂ ಹಂಗ ಅದಾನೆ, ಇನ್ನು ಜಾಸ್ತಿನೇ ಮಾಡ್ತಾನ ಅವ್ರಿಗೆ. ಅವ್ನ ಉರ್ಸ್ಕೊಂತ ಇದ್ದೇ ಅವನ್ನ ಗಿಲ್ಲಿನ ಟಾಪ್ ಒನ್ ಮಾಡ್ತದಾರ. ಗಿಲ್ಲಿ ಕಾವ್ಯಾಗೆ ಕ್ಯಾಪ್ಟನ್ಸಿ ಬಂದಿದ್ರೆ ನೋಡ್ಬೇಕಿತ್ತು ಈ ವಾರ ಬಿಗ್ ಬಾಸ್ ಮನೇನ. ಹಂಗಾದ್ರೆ ನೀವು ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು ಅಂತ ಅದ್ಕೋತಿದ್ದೀರಾ? ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು. ಈಗೇನೆ ಅವ್ನ್ ಟಾರ್ಚರ್ ತಡ್ಕೊಳಕ್ ಆಗ್ತಿಲ್ಲ ಅವ್ರಿಗೆ. ಇನ್ನು ಕ್ಯಾಪ್ಟನ್ಸಿ ಓಡ್ದಾಗ ಕ್ಯಾಪ್ಟನ್ಸಿ ಆದಾಗ ಹೆಂಗ ಅವನು ಅವ್ರನ್ನ ಆಡಿಸ್ತದ ಅನ್ನೋದ್ ನೋಡ್ಬೇಕನ್ನೋ ಆಸೆ ಐತಿ. ಆದಷ್ಟು ಚೆನ್ನಾಗ್ ಆಡಪ್ಪ ಅಂತಿರ್ತೀವಿ ಕುತ್ಕೊಂಡಾಗ, ಕ್ಯಾಪ್ಟನ್ಸಿಗ್ ಬಾರು ಮಿಸ್ ಮಾಡ್ಕೋಬೇಡ ಅಂತ. ನೋಡ್ಬೇಕು ಕ್ಯಾಪ್ಟನ್ಸಿ ಆದ್ರ ಅವನ್ ಹೆಂಗಿರ್ತತಿ. ಹಂಗಾದ್ರೆ ಅವನು ಕ್ಯಾಪ್ಟನ್ ಆದ್ರೆ ಎಲ್ರಿಗೂ ಟಾರ್ಚರ್ ಕೊಡ್ತಾನೆ ಅಂತೀರಾ ಆಂಟಿ? ಮಾಮೂಲ ಕೂಡ ಟಾರ್ಚರೇ ಕ್ಯಾಪ್ಟನ್ಗಿನ ಹೆಚ್ಚಿಗೆ ಐತ ಅವಂದು. ಈಗ ಅವ್ನ್ ಕ್ಯಾಪ್ಟನ್ ಆಗ್ಬಿಟ್ರೆ ಹೆಂಗಿರ್ತಾನೆ ಅಂತ ನೋಡ್ಬೇಕು ಅನ್ನೋದೇ ನಮಗೆ ಇರೋದು. ಹಂಗಾದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗ್ಬೇಕು. ಅವ್ನ್ ಮಾಡೋದ್ ನೋಡ್ಬೇಕು. ರೂಲ್ಸ್ ಈಗ ಎಲ್ಲರ ಹತ್ರನು ಟಾರ್ಚರ್ ಆಗೇತಿ, ಅವನಿಗಾಗೇತಿ, ಕ್ಯಾಪ್ಟನ್ಸಿಂದ ಆಗೇತಿ. ಅಲ್ಲ ಅವ್ರು ಇರೋದ್ರಿಂದ ಗೆದ್ದೀವಿ ಅನ್ನೋದ್ರ ಮಾತಾಡಿರೋದ್ರ ಮೇಲೂ ಎಲ್ಲದೂ ಒಳಗ ಐತ್ ಅವನಿಗೆ. ಅದನ್ನೆಲ್ಲ ಕ್ಯಾಪ್ಟನ್ ಆದ ಅಂದ್ರೆ ಅದೆಲ್ಲ ಹೊರಗ್ ಬರ್ತೈತ ಅವನ್. ಹಂಗಾದ್ರೆ ಗಿಲ್ಲಿ ಕ್ಯಾಪ್ಟನ್ ಆಗ್ಲೇಬೇಕು. ಎಲ್ಲರಿಂದನೂ ನೋವು ತಿಂದಾನ ಅವನು. ಎಲ್ಲರೂ ತುಳ್ದಬೇಕಂತಲೇ ಮಾಡಿದ್ರೆ, ಆದ್ರೂ ಅವ್ನು ಬಗ್ಲಿಲ್ದಂಗ ಅದನ್ನೇ ಕ್ಯಾಪ್ಟನ್ ಆದಾಗ ಹೆಂಗ್ ಇರ್ತಾನೆ ಅನ್ನೋದೇ ನಮಗೆ ಕುತೂಹಲ. ಹಂಗಾದ್ರೆ ನಾವ್ ಈ ಸರಿ ಹಾಗಾದ್ರೆ ಗಿಲ್ಲಿನ ಕ್ಯಾಪ್ಟನ್ ಮಾಡ್ಬಿಡೋಣ. ನಾವೇ ಮಾಡ್ಬಿಡೋಣ. ನಾವು ಸೀಸನ್ ಮುಗಿಯೋದ್ರೊಳಗೆ ಆಗ್ಲಿಲ್ಲ ಅಂದ್ರೆ ನಾವೇ ಜೈ ಜೈ ಅಂದ್ಬಿಡೋದು ಕ್ಯಾಪ್ಟನ್ಸಿಗೆ. ಅಯ್ಯೋ, ಇವಾಗ್ಲೂ ಎಲ್ಲ ಜೈ ಜೈ ಅಂತಿರೋದು ಅಂತೆ ಅವನಿಗೆ. ಕ್ಯಾಪ್ಟನ್ ಆಗ್ಲಿ ಅಂತ, ಕ್ಯಾಪ್ಟನ್ ಆಗ್ಲಿ ಅಂತಾನು ಅವನೇ. ಇವಳು ನನ್ ಮಗಳು ಮನೇಲಿ ಇವಳು ಗಿಲ್ಲಿ ಇದನ್ನ ಬಿಗ್ ಬಾಸ್ ನೋಡ್ದಲೆ ಮಲ್ಗದೇ ಇಲ್ಲ. ಹೌದಾ? ಸ್ಕೂಲ್ಗೆ ಹೋಗ್ಬೇಕು, ಮಲ್ಗಮ್ಮ ಅಂದ್ರೆ ಇಲ್ಲಮ್ಮ ನಾನ್ ನೋಡ್ತೀನಿ ಗಿಲ್ಲಿ ನೋಡ್ತೀನಿ ಅಂತಿರ್ತಾಳೆ. ಹೇಳಮ್ದು ಹಂಗ. ನೀನು ಬಿಗ್ ಬಾಸ್ ನೋಡ್ತೀಯಾ? ಯಾರಿಷ್ಟ? ಗಿಲ್ಲಿ. ಆಂಟಿ ಹಂಗಾರೆ ನಿಮ್ಗೆ ಯಾರು ವಿನ್ ಆಗ್ಬೇಕು? ಗಿಲ್ಲಿ ವಿನ್ ಆಗ್ಬೇಕು. ಅವ್ನ್ ನೋಡಿದ್ರೆ ಈಗ ವಿನ್ ಆಗಿದಾನೆ ಅಂತಾನೆ ಅನಿಸ್ತಾ ಐತಿ. ಇನ್ನು ಕ್ಯಾಪ್ಟನ್ಸಿ ಆದ್ಮೇಲೆ ಅಂತೂ ವಿನ್ ಅದೇ ಹಾಕಾನೆ ಅನ್ನೋದು ಕನ್ಫರ್ಮ್ ಐತಿ. ಗಿಲ್ಲಿಗೆ ನಮ್ಮ ಓಟ್. ಹಂಗ ನಿಮ್ ಓಟು ಗಿಲ್ಲಿಗೆ, ಗಿಲ್ಲಿನೇ ವಿನ್ ಆಗ್ಬೇಕು. ಗಿಲ್ಲಿನೇ ವಿನ್ ಆಗ್ಬೇಕು. ಧನ್ಯವಾದಗಳು ಆಂಟಿ. ನಮಸ್ಕಾರ. ಸ್ನೇಹಿತರೆ, ಇವರು ನಮ್ಮ ಚಿಕ್ಕಮ್ಮ ಅವರು ಕೂಡ ಒಂದು ಎಪಿಸೋಡ್ ಮಿಸ್ ಮಾಡ್ದೇನೆ ಬಿಗ್ ಬಾಸ್ ನೋಡ್ತಾರೆ. ಅವರು ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ.
ಆಂಟಿ ನೀವು ಬಿಗ್ ಬಾಸ್ ನೋಡ್ತಿರಲ್ಲ? ನೋಡ್ತೇವೆ ಡೈಲಿ 9:30 ಸ್ಟಾರ್ಟ್ ಆಗತ್ತಲ್ಲ, ನೋಡ್ತೇವೆ. ಶನಿವಾರ 9 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಕಿಚ್ಚ ಸುದೀಪ್ ಅವ್ರು ಬರ್ತಾರೆ, ಒಳ್ಳೆ ಕಾಮೆಂಟ್ ಕೊಡ್ತಾರೆ. ಅವರು ಚೆನ್ನಾಗ್ ನಡೆಯುತ್ತೆ ಬಿಗ್ ಬಾಸ್. ಹಂಗಾದ್ರೆ ನಿಮಗೆ ಬಿಗ್ ಬಾಸ್ ಅಂದ್ರೆ ತುಂಬಾ ಇಷ್ಟ. ತುಂಬಾ ಇಷ್ಟ ಬಿಗ್ ಬಾಸ್ ಅಂದ್ರೆ. ಅದ್ರಲ್ಲಿ ಯಾರು ಇಷ್ಟ? ಅದ್ರಲ್ಲಿ ಗಿಲ್ಲಿ ಅಂದ್ರೆ ಎಲ್ರು ಇಷ್ಟಾನೇ, ಆದ್ರೂ ಗಿಲ್ಲಿ ಅಂದ್ರೆ ಸ್ವಲ್ಪ ಇಷ್ಟ. ಗಿಲ್ಲಿ ಕಂಡ್ರೆ ಜಾಸ್ತಿ ಯಾಕೆ ಇಷ್ಟ? ಅಂದ್ರೆ ಒಂದ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೊಡ್ತಾರೆ, ನಗಿಸ್ತಾರೆ. ಆಮೇಲೆ ಎಲ್ಲಾನು ಇದು ಕಮೆಂಟ್ ಮಾಡ್ತಾರಲ್ಲ, ಚೆನ್ನಾಗ್ ಬರುತ್ತೆ ಅವ್ರದ್ದೆಲ್ಲ, ಚೆನ್ನಾಗ್ ಬರುತ್ತೆ. ಏನೋ ಒಂದೆರಡು ಆಟದಲ್ಲಿ ಮಿಸ್ ಆಗತ್ತೆ. ಎಲ್ಲಾರು ಪ್ರಾಬ್ಲಮ್, ಮತ್ ಮನುಷ್ಯ ಅಂದಿರ್ಬೇಕು ಎಡವದೆ. ಎಡವಿದವನು ಮತ್ ಮುಂದೆ ಸಾಗ್ತಾನೆ. ಅದಕ್ಕೆ ನಾವು ಗಿಲ್ಲಿನೇ ಇಷ್ಟ ಪಡೋದು, ಗಿಲ್ಲಿನೇ. ಆಮೇಲೆ ಅಶ್ವಿನಿ ಮ್ಯಾಮ್? ಅಶ್ವಿನಿ ಮೇಡಮ್ ಚೆನ್ನಾಗ್ ಆಡ್ತಾರೆ. ಎಲ್ಲಾರು ಚೆನ್ನಾಗ್ ಆಡ್ತಾರೆ, ಆದ್ರೆ ಎಲ್ಲಾರ್ಗೂ ಗೆಲ್ಲಕ್ಕಾಗಲ್ಲಲ್ವಾ. ಒಬ್ರೇ ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ, ಹೌದಾ? ಒಬ್ರೇ ಗೆಲ್ಲೋದು. ಅದು ಮಾತ್ರ ಅವ್ರ ದೇವ್ರು. ಈಗಂತೂ ಜನ ಎಲ್ಲಾರು ಗಿಲ್ಲಿನೇ ಇಷ್ಟ ಪಡ್ತಾರೆ. ದೇವ್ರ ಆಶೀರ್ವಾದ ಇದ್ದೆ ಅಂದ್ರೆ ಗಿಲ್ಲಿನೇ ಗೆಲ್ಬಹುದು. ಅದ್ರೇನೆ ಹೌದಲ್ವಾ? ಹೌದಿಲ್ಲ? ಹಂಗಾದ್ರೆ ಗಿಲ್ಲಿನೇ ಗೆಲ್ಬೇಕಾ? ಗಿಲ್ಲಿನೇ ಗೆಲ್ಬೇಕು ಅಂತ ನಾವು ಅಂತೇವೆ. ಗಿಲ್ಲಿ ಗೆದ್ರೆ ಚೆನ್ನಾಗಾಗತ್ತೆ. ಪಾಪ ಬಡವ್ರಿದ್ದ ಬಂದರು, ಬಡವ್ರ ಮಕ್ಳು ಬೆಳಿಬೇಕು. ಹಂಗಾದ್ರೆ ಬಡವ್ರ ಮಕ್ಳು ಬೆಳಿಬೇಕು. ಬೇರೆಯವರು ಅವರು ಬೆಳಿಲಿ, ಆದ್ರೆ ಅವ್ರದ್ದು ಎಲ್ಲ ಇರುತ್ತಲ್ಲ. ಇವ್ರಿಗೆ ಬಂದೆ ಅಂದ್ರೆ, ಬಡವ್ರಿಗೆ ಒಂದ್ ಸ್ವಲ್ಪ ಬಂದೆ ಅಂದ್ರೆ ಅದೇ ಅವ್ರಿಗೆ ತಂದೆ ತಾಯಿಗೆ ಸಹಾಯ ಆಕತ್ತೆ, ಅವ್ರ ಕುಟುಂಬಕ್ಕೆ ಸಹಾಯ ಆಕತ್ತೆ. ಅಷ್ಟೇ ಹೊರತು ಮತ್ತೊಂದು ಏನು ಇಲ್ಲ ಇದ್ರೊಳಗೆ ವಿಷಯ, ಹೌದಾ? ಆಂಟಿ ನೀವು ಲಾಸ್ಟ್ ಸೀಸನ್ ಅಂದ್ರೆ 11ನೇ ಸೀಸನ್ ನೋಡಿದೀರಾ? ನೋಡಿದ್ದೇನೆ. ಅವ್ರ ಅಷ್ಟು ಎಪಿಸೋಡ್ ನೋಡಿದ್ದೇನೆ. ಅವಾಗನು 9:30 ಸ್ಟಾರ್ಟ್ ಆಗಿತ್ತು, ಅವಾಗನು ನೋಡಿದ್ದೇನೆ. ಅವಾಗ ಹನುಮಂತು ಗೆದ್ದ, ನಮ್ಮ ಹಾವೇರಿ ಜಿಲ್ಲೆಯ ಅವನು ಜಿಲ್ಲೆದವನು ಗೆದ್ದ. ಅವಾಗ ಎಷ್ಟು ಹೆಮ್ಮೆ ಐತೆ ನಮಗೆ, ಹಾವೇರಿ ಜಿಲ್ಲೆದವ್ ನಮ್ಮ ಹುಡುಗ ಗೆದ್ದು ಬಂದ ಅನ್ನೋದು ಭಾರಿ ಖುಷಿ ಆಯ್ತು ನಮಗೆ. ಅದು ಒಳ್ಳೇದು. ಅವನು ಬಡವರು ಕುಟುಂಬದವನು ಅಲ್ವಾ, ಅವನು ಬಡವ ಕುಟುಂಬದವನು, ಅವನಿಗೆ ಎಷ್ಟು ಸಹಾಯ ಆಯ್ತು. ಅದು ಬಾಳ ಚೆನ್ನಾಗಾತ ಅವನ್ಗೆ. ಅವನು ಬಾಳ ಚೆನ್ನಾಗ್ ಆಟ ಆಡಿದ. ಮತ್ತೆ ಎಲ್ರು ಅವಾಗ್ನು 11ನೇ ಸೀಸನ್ ನಲ್ಲಿ ಎಲ್ಲರೂ ಒಳ್ಳೆ ರೀತಿಯಿಂದನ ಆಡಿದ್ರು. ಆದ್ರೆ ದೇವ್ರು ಕೊಡೋದು ಒಬ್ರೇ ವರ ಕೊಡೋದು, ಹೌದಾ? ಒಬ್ರಿಗೆ ವರ ಕೊಟ್ರು, ಅದು ಹನುಮಂತ ನಮ್ಮ ಹಾವೇರಿ ಜಿಲ್ಲೆದವನೇ ಗೆದ್ದು ಬಂದ ಅಂದ್ರೆ ನಮಗೆ ಎಷ್ಟು ಹೆಮ್ಮೆ ಆಗತ್ತೆ. ಬಾಳ ಹೆಮ್ಮೆ ಆಯ್ತು. ಅವನು ಎಲ್ಲದ್ರೊಳಗೂ ಮುಂದೆ ಬಂದಾನ ಅವನು ಇವಾಗ. ಹಂಗೆ ಬಡವ್ರ ಮಕ್ಳು, ಈಗ ಗಿಲ್ಲಿ ಆದ್ರೂ ಬಡವ್ರ ಮಗನೇ, ಹನುಮಂತ ಆದ್ರೂ ಬಡವ್ರ ಮಗನೇ. ಅದಕ್ಕೆ ಬಡವ್ರ ಮಕ್ಳು ಬೆಳಿಬೇಕು, ಹೌದಾ? ಬಡವ್ರ ಮಕ್ಳು ಬೆಳೆದೆ ಅಂದ್ರೆ ಅವ್ರಿಗೆ ಏನೋ ಒಂದ್ ಸಹಾಯ ಆಗತ್ತೆ, ಅವ್ರ ತಂದೆ ತಾಯಿಗೂ ಸಹಾಯ ಆಗತ್ತೆ. ಅಷ್ಟೇ ದೇವರಲ್ಲಿ ಅನ್ಕೊಳ್ಳೋದು ನಾವು, ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಆಂಟಿ, ಅದಕ್ಕೋಸ್ಕರ ಧನ್ಯವಾದಗಳು. ಥ್ಯಾಂಕ್ಸ್ ಅಪ್ಪಿ. ಸ್ನೇಹಿತರೆ, ಇವರು ನಮ್ಮ ತಮ್ಮನ ವೈಫು. ಇವರಂತೂ ಬಿಗ್ ಬಾಸ್ಗೆ ತುಂಬಾ 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 ದೊಡ್ಡ ಫ್ಯಾನು. ಒಂದು ನಿಮಿಷ ಕೂಡ ಅವ್ರು ಮಿಸ್ ಮಾಡಲ್ಲ. ಬನ್ನಿ ಅವರು ಬಿಗ್ ಬಾಸ್ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ. ಲಾವಣ್ಯ ಅವರೇ, ಬಿಗ್ ಬಾಸ್ ನೋಡ್ತಿರಲ್ವಾ? 100% ನೋಡ್ತೀನಿ. ಒಂಚೂರು ಮಿಸ್ ಮಾಡಲ್ಲ? ಇಲ್ಲ, ಒಂದ್ಸೂರು ಮಿಸ್ ಮಾಡಲ್ಲ. 100% ನೋಡ್ತೀನಿ. ಡೈಲಿ 9:30 ಸ್ಟಾರ್ಟ್ ಆಗುತ್ತೆ. 9:30 ಸ್ಟಾರ್ಟ್ ಆದ್ರೆ 11 ವರೆಗೂ ಕೆಲಸ ಎಲ್ಲ ಬಿಟ್ಟು, ಊಟ ಬಿಟ್ಟು ಸಹ ನೋಡ್ತೀನಿ. ಬಿಗ್ ಬಾಸ್ ಅವ್ರ ನಂಗೆ ತುಂಬಾ ಇಷ್ಟ. ಅದ್ರಲ್ಲೂ ಗಿಲ್ಲಿ ಅಂದ್ರೆ ಪ್ರಾಣ ಅಂದ್ರೆ ಪ್ರಾಣ. ಅವ್ನ್ ಮಾಡೋ ಕಾಮಿಡಿ, ಅವಾಗ ಸ್ವಲ್ಪ ಸುದೀಪ್ ಸರ್ ಹತ್ರ ಬೈಸ್ಕೊಲಿ. ಅದೆಲ್ಲ ಮಾಡೋದೇ. ಎಲ್ರಿಗಿಂತ ಏನ್ ಜಾಸ್ತಿ ಏನ್ ಬೈಸ್ಕೊಂಡಿಲ್ಲ, ಕಾಮನ್ ಆಗಿ ಬೈಸ್ಕೊಂಡೋದ್ರೆ ಪರವಾಗಿಲ್ಲ, ಚೆನ್ನಾಗ್ ಆಡ್ತಾನೆ. ಹಂಗಾರೆ ನಿಮ್ಗೆ ಎಲ್ರಿಗಿಂತನೂ ಗಿಲ್ಲಿನೇ ಇಷ್ಟ? ಹೌದು, ಗಿಲ್ಲಿನೇ ಇಷ್ಟ ನಮ್ಗೆ. ಬೇರೆಯವ್ರೆಲ್ಲ ಯಾಕೆ ಚೆನ್ನಾಗ್ ಆಟ ಆಡಲ್ವಾ? ಅವ್ರ ಯಾಕೆ ಇಷ್ಟ ಇಲ್ಲ? ಚೆನ್ನಾಗ್ ಆಡ್ತಾರೆ, ಬಟ್ ಅದ್ರಲ್ಲೇ ಇದ್ಗೆ ಆಟ ಚೆನ್ನಾಗ್ ಆಡೋದಂದ್ರೆ ಗಿಲ್ಲಿನೇ ಆಡೋದು. ಯಾವಾಗ ನೋಡಿದ್ರು ಹಂಗ ನೋಡಿ ಕಾಮಿಡಿ ಮಾಡ್ತಾನೆ. ಆದ್ರೆ ಇರ್ಲಿ, ಪರವಾಗಿಲ್ಲ. ಕಾಮಿಡಿ ಇರ್ಬೇಕಲ್ವಾ, ನಗ್ಸೋರು ಇರ್ಬೇಕು, ಅಳಸೋರು ಇರ್ಬೇಕು. ಅದ್ರ ಗಿಲ್ಲಿ ನಗಸ್ತಾನಂದ್ರೆ ನಂಗಿಷ್ಟ. ಗಿಲ್ಲಿ ಯಾಕೆ ವಿನ್ ಆಗ್ಬಿಟ್ಟು ಕ್ಯಾಪ್ಟನ್ ಆಗ್ತಿಲ್ಲ? ಅದ್ರಲ್ಲಿ ಅದೇನೋ ಮಿಸ್ ಹೊಡಿತಾ ಇದೆ ಅವಂಗೆ, ಅದೇನಂತ ಗೊತ್ತಾಗ್ತಿಲ್ಲ. ಬರೋ ವಾರದಲ್ಲಿ ನೋಡ್ಬೇಕು ವಿನ್ ಆಗ್ತಾನೆ ಅಂತ. ಹಂಗಾದ್ರೆ ಅವನೇನು ಕ್ಯಾಪ್ಟನ್ ಆದ್ರೆ ಹೇಗೆ ಕ್ಯಾಪ್ಟನ್ಸಿ ನಿಭಾಯಿಸ್ತಾನೆ? ಇಲ್ಲ, ಚೆನ್ನಾಗ್ ಮಾಡ್ತಾನೆ ಅವನು. ಸ್ವಲ್ಪ ಕಾಮಿಡಿ ಹಿಂದಕ್ ಹಾಕಿ ಗೇಮ್ ಅಲ್ಲಿ ಮುಂದುವರೆದ್ರೆ 100% ಕೊಡ್ತಾನೆ ಅವನು. ಹಂಗಾದ್ರೆ ಅವ್ನು ಗೇಮ್ ಅಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಆಟ ಆಡ್ಬೇಕು ಅಂತ ಹೇಳ್ತೀರಾ? ಹೌದು, 100% ಕೊಡ್ತಾನೆ ಅವನು. ಸೀರಿಯಸ್ ಆಗಿ ಆಟ ಆಡಿದ್ರೆ ಕೊಡ್ತಾನೆ. ಅಂದ್ರೆ ಫೈನಲ್ ವರೆಗೂ ಟಾಪ್ 5 ಅಲ್ಲಿ ಯಾರಿರ್ತಾರೆ? ಗಿಲ್ಲಿ 100%, ರಕ್ಷಿತಾ, ಕಾವ್ಯ, ಅಶ್ವಿನಿ ಅವರು ಇರ್ತಾರೆ. ಯಾಕೆ ಹೇಳಿ, ಈ ಪಾಸಿಟಿವ್ ಇದ್ದು ನೆಗೆಟಿವ್ ಇರ್ಲೇಬೇಕಲ್ವಾ. ಅಶ್ವಿನಿ ಅವರು ಇರ್ತಾರೆ, ರಘು ಅವರು ಇರ್ತಾರೆ. ಈ 5 ಜನ ಅಂತ ಫೈನಲಿ ಬಂದೇ ಬರ್ತಾರೆ ಅಂತೀರಾ? 100% ಬರ್ತಾರೆ. ವಿನ್ ಆಗೋದ್ ಮಾತ್ರ ಗಿಲ್ಲಿ. ನಿಮ್ ಓಟು ಗಿಲ್ಲಿಗೆ. ಜೈ ಗಿಲ್ಲಿ, ಜೈ ಗಿಲ್ಲಿ. ಹಂಗಾರೆ ಈಗ ಈ 12ನೇ ಸೀಸನ್ ನ ವಿನ್ನರ್ ಯಾರಪ್ಪ ಅಂದ್ರೆ
ಗಿಲ್ಲಿ. ಹೌದು 100% ಗಿಲ್ಲಿನೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇದಿಷ್ಟು ನಮ್ಮ ಮನೆಯವರ ಬಿಗ್ ಬಾಸ್ ಕಾರ್ಯಕ್ರಮದ ಬಗ್ಗೆ ಅವರ ಒಂದು ಅಚ್ಚು ಮೆಚ್ಚು ನೆಚ್ಚಿನ ಮಾತುಗಳು ಕೇಳಿದಿರ. ಇವರಲ್ಲಿ ನಿಮಗೆ ಯಾರು ಚೆನ್ನಾಗಿ ಮಾತಾಡಿದ್ದಾರೆ, ಹಾಗೆ ಇವರ ಒಂದು ಅನಿಸಿಕೆ ಯಾರಿಗೆ ಇಷ್ಟ ಆಗಿದೆ ಅಂತ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಹಾಗೆ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನನ್ನ ವಿಡಿಯೋಗಳೆಲ್ಲರೂ ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ಬಿಟ್ಟು ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಜೈ ಬಿಗ್ ಬಾಸ್, ಜೈ ಕರ್ನಾಟಕ, ಜೈ ಕಿಚ್ಚ ಬಾಸ್.